ಫಸ್ಟ್ಲಿ ನಿಮ್ಮ ಈ ಫಾರ್ಮಲ್ಲಿ ಏನೇನಿದೆ ಈಗ ನಾನು ಆ ವಿಡಿಯೋನಲ್ಲಿ ನೋಡಿದಾಗ ಯಾರೂ ಕೈನಲ್ಲಿ ಹಾಲು ಕರಿಯೋದೇ ಇಲ್ಲ. ಅದಕ್ಕೊಂದು ಮಷೀನ್ ಇದೆ, ಅದಾಗದೆ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ಅದು ಒಂದು 7 ನಿಮಿಷದಲ್ಲಿ ಎಷ್ಟು 15ರಿಂದ 20 ಲೀಟರ್ ಹಾಲು ಕರಿತಾ ಇದ್ದೀರಾ? ಹಾಂ ಹಾಂ 48 ಹಸು ಹಾಂ 7 ನಿಮಿಷದಲ್ಲಿ ಹಾಲು ಕರೆದಾಗ್ತದೆ. 48 ಹಸುದು 15 ಲೀಟರ್ ಆವ್ರೇಜ್ ಹಾಲನ್ನು 7 ನಿಮಿಷದಲ್ಲಿ ತೆಗೆದು 7 ನಿಮಿಷದಲ್ಲಿ ಕರಿಲೇಬೇಕು ಅಷ್ಟನ್ನು. ಏನಕ್ಕೆ? ಲೇಟ್ ಆದರೆ ಹಾಲು ಅಷ್ಟು ಉತ್ಪತ್ತಿ ಆಗೋದಿಲ್ಲ, ಸೊರು ಎಳ್ಕೊಂಬಿಡ್ತದೆ. ಎಷ್ಟು ಸ್ಪೀಡಾಗಿ ಆ ಪಲ್ಸ್ ರೇಟ್ ಅಂತಾರೆ ಅದಕ್ಕೆ, ಪಲ್ಸ್ ಹಾಕ್ತದೋ ಅಷ್ಟು ಬೇಗ ಹಾಲು ಅದನ್ನು ಬಿಟ್ಬಿಡ್ತದೆ. ಇಲ್ಲದೇ ಇದ್ದರೆ ನಿಧಾನಕ್ಕೆ ಹಿಂಗೆ ಕರಿತಾ ಇದ್ದರೆ ಹಾಲನ್ನು ಕೈಲಿ ಅದು ಬಿಡೋದಿಲ್ಲ, ಅದು ಗಟ್ಟಿಯಾಗಿ ಹಿಡ್ಕೊಂಬಿಡ್ತದೆ ಅಲ್ಲಿ. ಹಾಗೆ ಅದಕ್ಕೋಸ್ಕರ ಅದೊಂದು ಸೈಂಟಿಫಿಕಲ್ ಮಾಡಿ ಒಂದು ವ್ಯಾಕ್ಯೂಮ್ ಪ್ರೆಷರ್ ಇರ್ತದೆ, ಅದೇನು ಇದಾಗೋದಿಲ್ಲ, ಸುಮ್ಮನೆ ಹಾಗೆ ಜಸ್ಟ್ ಸೈಲೆಂಟಾಗಿ ಇದಾಗಿ ಮಾಡ್ತೇವೆ. ಸೊ ನಮಗೀಗ ಒಂದು ವರ್ಚುವಲ್ ಟೂರ್ ಕೊಡ್ತೀರಾ? ಆ ಶೆಡ್ ಒಳಗೆ ಈಗ ಹಸುಗಳಿರುತ್ತೆ, ಅದಕ್ಕೆ ಯಾರು ಫೋರ್ಸ್ ಮಾಡಲ್ವಾ? ಕಟ್ಟಾಕಲ್ಲ? ಏನು ಕಟ್ಟಾಕೋದು ಇಲ್ಲ, ಅದು ಮೂಗ್ದಾರನೂ ಇಲ್ಲ, ಏನೂ ಇಲ್ಲ. ಅಂದರೆ ಏನು ಮಾಡ್ತೀವಿ ಅಂತಂದರೆ ಯಾವ್ಯಾವ ಹಸುನ ಯಾವ್ಯಾವ ಕಡೆ ಬಿಡಬೇಕು ಅನ್ನೋದನ್ನು ಅದಕ್ಕೊಂದು ಮಾಡಿರ್ತೀವಿ. ಹಂಗಂದ್ರೆ ಒಂದು ಬ್ಯಾರಿಕೇಡ್. ಅದಕ್ಕೆ ಚಿಕ್ಕ ಹಸುನ ದೊಡ್ಡ ಹಸು ಜೊತೆ ಬಿಟ್ಟರೆ ಮೇವು ಕೊಡುವಾಗ ಅದು ಇದು ಕುಸ್ತಿ ಆಡೋದಿಲ್ಲ, ಸಿಗೋದೇ ಇಲ್ಲ ಚಿಕ್ಕದಕ್ಕೆ. ಅದಕ್ಕೆ ಆ ಏಜಿಗೆ ತಕ್ಕನಾಗಿ ಅದನ್ನು ಬೇರೆ ಬೇರೆ ಕಂಪಾರ್ಟ್ಮೆಂಟಲ್ಲಿ ಅದನ್ನು ಬಿಟ್ಟಿರ್ತೀವಿ. ಕಂಪಾರ್ಟ್ಮೆಂಟ್ ಅನ್ಕೊಳ್ಳೋಣ. ಕೊಟ್ಟಿಗೆ ಅದು ಹೇಗಿರ್ತದೆ ಅಂತಂದರೆ 24 ಗಂಟೆ ನೀರು, 24 ಗಂಟೆ ಮೇವು. ಅದಕ್ಕೆ ಯಾವಾಗ ಬೇಕಿದ್ರೂ ಬಂದು ಹುಲ್ಲು ತಿನ್ಬೋದು, ಯಾವ ಬೇಕಿದ್ರೂ ನೀರು ಕುಡಿಬೋದು. ಸರ್ಪ್ಲಸ್ ನೀರು ಇರಬೇಕು. ನೀರು ಹೆಂಗಂದರೆ ಯಾವಾಗಲೂ ಇರ್ತದೆ ಅಲ್ಲಿ, ಅದು ನೀರು ಕುಡಿದ ತಕ್ಷಣ ಮತ್ತೆ ಆಟೋಮೆಟಿಕ್ಕಾಗಿ ಫಿಲ್ ಆಗ್ತದೆ ಅಲ್ಲಿ, ಆಟೋಮೆಟಿಕ್ಕಾಗಿ ಫಿಲ್ ಆಗ್ತದೆ. ಎಲ್ಲ ನೋಡ್ಕೊಂಡು ಬಂದು ಅದನ್ನು ಮಾಡಿದ್ದು. ಇಲ್ಲದೇ ಇದ್ದರೆ ಅಷ್ಟು ದನಗಳಿಗೆ, 1000 ದನಗಳಿಗೆ ನೀರನ್ನು ಎಲ್ಲಿ ಬಕೆಟಲ್ಲಿ ತಗೊಂಡೋಗಿ ಹಾಕೋಕ್ಕಾಗ್ತದ? ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಅದು. ಸೊ 24 ಗಂಟೆ ನೀರು, ಮೇವು. ಆ ಮೇವು ಬೇರೆ ಅದೊಂದು ನೋಡಿದ್ನಪ್ಪ, ಅದೊಂದು ಚಿಕ್ಕ ಗಾಡಿ ಥರ ಹೋಗ್ತಾ ಇರುತ್ತೆ, ಅಲ್ಲೆಲ್ಲ ಮಿಕ್ಸ್. ಅದಕ್ಕೆ TMR ಅಂತ ಹೇಳ್ತಾರೆ, ಮಿಕ್ಸಿಂಗ್ ಟೋಟಲ್ ಮಿಕ್ಸ್ ರೇಷನ್ ಅಂತ. ನಮ್ಮ ರೇಷನ್ ಕೊಡೋದಿಲ್ವ ಅಂಗಡಿಲಿ, ಟೋಟಲ್ ಮಿಕ್ಸ್. ಏನೇನು ಮಿಕ್ಸ್ ಹಾಕ್ತೀರಾ ಅದರಲ್ಲಿ? ಅದರಲ್ಲಿ ಒಂದು ಏನಿರುತ್ತೆ ಅಂದರೆ ರಸಮೇವು ಇರ್ತದೆ. ಅಂದರೆ ರಸಮೇವು, ಸೈಲೇಜು. ರಸಮೇವು, ಸೈಲೇಜ್ ಅಂತೀವಲ್ಲ, ಸೈಲೇಜ್ ಗೊತ್ತಲ್ಲ? ಜೋಳ ತೆನೆಯಾದ ಟೈಮಲ್ಲಿ ಅದು ಕಾಳು 3/4 ಭಾಗ ತುಂಬಿರ್ಬೇಕು ಹಾಲು, 1/4 ಭಾಗ ಖಾಲಿಗಿರಬೇಕು. ಓಕೆ. ಒಂದು ಕಾಳಲ್ಲಿ ಒಂದೇ ಕಾಳು, ಒಂದು ಕಾಳು ತೆಗೆದ್ರೆ 3/4 ಭಾಗ ಹಾಲಿರಬೇಕು, 1/4 ಭಾಗ ಖಾಲಿ ಇರಬೇಕು. ಆಗ ಅದು ಕರೆಕ್ಟ್ ಸ್ಟೇಜ್. ಅದು ಹಾರ್ವೆಸ್ಟ್ ಮಾಡೋದಕ್ಕೆ. ಹಾರ್ವೆಸ್ಟ್ ಮಾಡಿ ಅದನ್ನು ಕಟ್ ಮಾಡಿ ತಂದು ನಮ್ಮ ತೋಟದಲ್ಲಿ ನಮ್ಮದೇ ಮೆಷಿನ್ ಇದೆ, ಸಣ್ಣ ಸಣ್ಣ ಇಷ್ಟಿಷ್ಟೇ ಪೀಸ್ ಮಾಡ್ತದೆ, ದೊಡ್ಡ ದೊಡ್ಡ ಮೆಷಿನ್ಗಳು ಅವೆಲ್ಲ. ಕಾಳುಗಳನ್ನು ಬೇರೆ ಮಾಡಿ ಆ ಕಾಳುಗಳನ್ನು ಕಾಳಲ್ಲ, ಕಾಳು ಬೇಳೆ ಮಾಡೋದಿಲ್ಲ, ಹೋಲ್ ಪ್ಲ್ಯಾಂಟನ್ನು ಕಟ್ ಮಾಡ್ತದೆ. ಪುಡಿ ಮಾಡಿ ಇಷ್ಟಿಷ್ಟೇ ಪೀಸ್ ಮಾಡಿ ಪೂರ್ತಿ ಗಿಡ ಮತ್ತು ಈ ಕಾಬು ಪೂರ್ತಿ ಕಟ್ ಮಾಡಿ ಅದನ್ನು ನಾವು ಒಂದು ದೊಡ್ಡ ಇದಿದೆ, ಏನು ಕಟಿಂಗ್ ಮೆಷಿನ್ ಇದೆ. ಆ ಕಟಿಂಗ್ ಮಿಷನಲ್ಲಿ ಕಟ್ ಮಾಡಿ, ಚಾಪರ್ ಅಂತೀವಿ ನಾವು. ಅದು 100 HP ಇರ್ತದೆ ಒಂದೊಂದು. ಆ ಮೋಟ್ರು 100 HP. ಒಂದು 10-12 ಜನ ಕೊಡಬೇಕು ಅದಕ್ಕೆ, ಇದನ್ನು ಜೋಳನ ಹಾಕಬೇಕು. ಅದಕ್ಕೆ ಹಾಕಬೇಕಾದ್ರೆ ಅಲ್ಲಿಂದ ಹೋಗಿ ನಮ್ಮ ಬಂಕರ್ಗಳು ಇರ್ತವೆ. ಬಂಕರ್ ಅಂದರೆ ಒಂದೊಂದು 4000 ಟನ್ ಹಿಡಿಯೋಂಥದ್ದು ಬಂಕರ್. 4000 ಟನ್ನು. ಅಂದರೆ ಸುಮ್ಮನೆ ಮೇಲೂ ಒಟ್ಕೊಂಡು ಹೋಗೋದಿಲ್ಲ, ಅದ್ರ ಮೇಲೆ ವೆಯ್ಟನ್ನು ಬಿಟ್ಟು ಒಂದು ವೆಹಿಕಲ್ ಓಡಾಡ್ತಾ ಇರ್ತದೆ ಹೀಗೆ. ಅದು ಗಾಳಿ ಇದ್ದದನ್ನು ಹೊರಗಡೆಗೆ ತೆಗೆದು ಹಾಕೋದಕ್ಕೆ ಇಲ್ಲಿ ಫಿಲ್ ಮಾಡ್ತಾ ಇರ್ತಾರೆ, ಅದು ವೆಹಿಕಲ್ ತಿರುಗಾಡ್ತಾ ಇರ್ತದೆ ಈ ಬಂಕರ್ಗೆ ಹೀಗೆ. ಆ ಥರ ಇದ್ರೇ ಅದು ಸೈಲೇಜ್ ಆಗೋದು. ಇಲ್ಲದೇ ಇದ್ದರೆ ಕೊಳತು ಹೋಗ್ತದೆ, ಲೂಸ್ ಇದ್ದರೆ, ನೀರಿದ್ದರೆ ಅಥವಾ ಗಾಳಿ ಇದ್ದರೆ. ಮತ್ತೊಂದು ಚಿಕ್ಕ ಇದಲ್ವಾ ಬೂಸ್ಟ್ ಹಿಡಿದಾರ ನೋಡ್ಕೊಳ್ಳೋದು? ಗಾಳಿ ಇದ್ರಲ್ವ ಬೂಸ್ಟ್ ಹಿಡಿಯೋದು, ಅದನ್ನೇ ತೆಗೆದು ಬಿಡ್ತೀರಾ? ಗಾಳಿನೇ ತೆಗಿತೀವಲ್ಲ,
ಹಾಗಾಗಿ ದೊಡ್ಡದು ನಮ್ಮದು ವೆಯ್ಟ್ ಇರೋಂಥ ವೆಹಿಕಲನ್ನು ಅದರ ಮೇಲೆ ಹೋಗ್ತಾ ಇರ್ತದೆ. ಅದಾದಮೇಲೆ ಫುಲ್ ಆದಮೇಲೆ ಒಂದು 4,000 ಟನ್ ಆದಮೇಲೆ 400 ಟನ್ ಆದಮೇಲೆ ಅದ್ರ ಮೇಲೆ ಟಾರ್ಪಲನ್ನು ಒಂದು ಸ್ವಲ್ಪ ಗಾಳಿ ಹೋಗ್ದಂಗೆ ಮುಚ್ಚಿ ಮತ್ತು ಅದ್ರ ಮೇಲೆ ಹೆವಿ ಟೈರು ಇಂಥದನ್ನೆಲ್ಲ ಮುಚ್ತೀವಿ ಒಂದೊಂದು ಈ ಕಂಪಾರ್ಟ್ಮೆಂಟ್ ತುಂಬಿದ ಮೇಲೆ ಪಕ್ಕದ ಕಂಪಾರ್ಟ್ಮೆಂಟು. ಆ ಥರ ನಮ್ಮ ಹತ್ರ 12 ಬಂಕರ್ಗಳಿದ್ದಾವೆ. ಅದ್ರ ಫುಲ್ಲು ಇದೆ ಮೇವು ಸೈಲೇಜು. ಆ ಸೈಲೇಜು ಒಂದು 6 ತಿಂಗಳು ಆದಮೇಲೆ ಘಮ ಅಂತಿರ್ತದೆ. ಅದು ಒಳ್ಳೆ ಫರ್ಮೆಂಟೇಷನ್ ಆಗಿ ಒಳ್ಳೆ ಘಮ ಅಂತಿರ್ತದೆ. ಆಗ ಅದು ಎನ್ರಿಚ್ ಆಗಿರ್ತದೆ. ನಾವೇನು ಗ್ರೀನ್ ಫಾಡರ್ ಕೊಡ್ತೀವೋ ಅದರ 4 ಪಟ್ಟು ಅದು ಎನ್ರಿಚ್ ಆಗಿರ್ತದೆ. ಅದು ಪ್ರೋಟೀನ್ಸ್ ಜಾಸ್ತಿ ಆಗಿರ್ತದೆ. ಇದ್ರ ಜೊತೆಗೆ ಸ್ವಲ್ಪ ಒಣಮೇವು, ಆ TMRಗೆ ನೀವು ಹೇಳ್ತಾ ಇದ್ರಲ್ಲ, TMRಗೆ ಇದ್ರ ಜೊತೆಗೆ ಸ್ವಲ್ಪ ಒಣಮೇವನ್ನು ಹಾಕ್ತೀವಿ. ಅದು TMRಗೆ ಅದು ಕಟ್ ಮಾಡಿ ಪೀಸ್ ಮಾಡಿ. ಆಮೇಲೆ ಈ ಮೂವಿಲಿ ತೋರಿಸ್ತಾರಲ್ಲ, ಸುಮ್ಮನೆ ಹಂಗಂಗೆ ಈ ಹುಲ್ಲನ್ನೆಲ್ಲ ಒಣಗಿದ್ದನ್ನೆಲ್ಲ ಹಂಗೆ ಫುಲ್ ಹಾಕಲ್ಲ. ಅದು ಯಾವುದೂ ಉಪಯೋಗ ಆಗೋದಿಲ್ಲ. ಅದರಲ್ಲಿ ಏನೂ ಇಲ್ಲ. ಹುಲ್ಲಲ್ಲಿ ಹಸಿನಲ್ಲೂ ಇಲ್ಲ, ಹಸಿನಲ್ಲಿದೆ. ಅದನ್ನು ಯಾವ ಫಾರ್ಮಲ್ಲಿ, ಈ ಥರ ಸೈಲೇಜ್ ಫಾರ್ಮಲ್ಲಿ ಕೊಡಬೇಕೇ ಹೊರತು ಅದೇನು ಅದು ಒಣ ಹುಲ್ಲಲ್ಲಿ ಎಂಥದ್ದು ಇರೋ, ಸುಮ್ಮನೆ ಹೊಟ್ಟೆ ತುಂಬ್ತದೆ ಅಷ್ಟೇ. ಅದಕ್ಕೆ ಅದರಲ್ಲೇನು ಸತ್ವ ಇರೋದಿಲ್ಲ. ಇದ್ರ ಜೊತೆಗೆ ನಾವು ಕಾನ್ಸಂಟ್ರೇಟ್ ಫೀಡ್ಸ್ ಅಂತಂದರೆ ಜೋಳದ ಕಾಳಿದೆಯಲ್ಲ, ನಮ್ಮದೇ ಮಿಲ್ಲಿದೆ. ಜೋಳದ ಕಾಳನ್ನು ಪುಡಿ ಮಾಡ್ತೀವಿ. ಆ ಪುಡಿ ಜೊತೆಗೆ ಈಗ ಏನಾದರೂ ರೈಸ್ದು ನಮ್ಮದು ಏನೋ ತೌಡಿದ್ರೆ ಅದನ್ನು ಹಾಕ್ತೀವಿ. ಅದೆಲ್ಲ ಲೆಕ್ಕಾಚಾರ ಇದೆ, ಎಷ್ಟೆಷ್ಟು ಹಾಕಬೇಕು ಅಂತ. ಅದು ಅಲ್ಲಿ ಇರ್ತದೆ, ಅದಕ್ಕೆ ಯಾವ್ಯಾವುದು ಎಷ್ಟೆಷ್ಟು ಹಾಕಬೇಕು ಪ್ರಪೋರ್ಷನ್ ಅಂತೇಳಿ. ಅದನ್ನು ಯಾರು ನಮ್ಮ ಇದನ್ನೆಲ್ಲ ಫೀಡನ್ನು ರೇಷಿಯೋ ಎಷ್ಟೆಷ್ಟು ಅಂತ ಹೇಳಿಬಿಟ್ಟು ಒಬ್ಬ ಡಾಕ್ಟ್ರ್ ಇರ್ತಾರೆ ಅಲ್ಲಿ, ಅವ್ರು ಹೇಳ್ತಾರೆ. ಮಿನರಲ್ ಮಿಕ್ಸ್ಚರ್ಸು ಹಾಕಬೇಕು, ಮಿನರಲ್ ಮಿಕ್ಸ್ಚರ್ಸು. ಆಮೇಲೆ ಕೇಕು, ಹಿಂಡಿಗಳು, ಸೋಯಾ ಹಿಂಡಿ ಆಗ್ಬೋದು, ಕಡಲೆ ಹಿಂಡಿ ಆಗ್ಬೋದು, ತೆಂಗಿನ ಹಿಂಡಿ ಆಗ್ಬೋದು. ಅವೆಲ್ಲ ಪ್ರೋಟೀನ್ಸ್. ಅವು ಹೌದು, ಪ್ರೋಟೀನ್ಸು. ಸೋಯಾ ಪ್ರೋಟೀನು, ಶೇಂಗಾ ಪ್ರೋಟೀನು, ಅವೆಲ್ಲ ಪ್ರೋಟೀನ್ ಆಯಿತಾ. ಇದೆಲ್ಲ ಕಾರ್ಬೋಹೈಡ್ರೇಟು. ಜೋಳ ನಾವು ಹಾಕ್ತಿದ್ವಲ್ಲ, ಕಾರ್ಬೋಹೈಡ್ರೇಟು. ಆಮೇಲೆ ಮಿನರಲ್ ಮಿಕ್ಸ್ಚರ್ಸು ಯಾವ್ದು ಬೇಕು ಅದನ್ನೆಲ್ಲ ನೋಡಿ ಅಲ್ಲಿ ಮಾಡೋದಕ್ಕೆ ಒಬ್ರು ಇರ್ತಾರೆ. ಅದಕ್ಕೆ ಒಬ್ಬರು ಸ್ಪೆಷಲ್ಲಾಗಿ ಅದಕ್ಕೊಂದು ಟೀಮು ರೆಡಿ ಮಾಡಿ ಪ್ಯಾಕ್ ಮಾಡಿ ಇಡ್ತಾ ಇರ್ತಾರೆ. ಇವರು TMR ಅವ್ರು ಬಂದ್ಬಿಟ್ಟು ಯಾವ ಲಾಟಿಗೆ ಎಷ್ಟು ಹಾಕಬೇಕು ಅಂತ ಅದು ತುಂಬ್ಕೊಂಡು ಹೋಗ್ತಾರೆ. ಅಲ್ಲೊಬ್ಬರು ಡಾಕ್ಟ್ರ್ ಇರ್ತಾರೆ. ಜಾಸ್ತಿ ಹಾಲು ಕೊಡುವಂಥವಕ್ಕೆ ಜಾಸ್ತಿ ಪ್ರೋಟೀನು, ಜಾಸ್ತಿ ಇದನ್ನೆಲ್ಲ ವಿಟಮಿನ್ಸ್ ಇರೋವಂಥದ್ದನ್ನು ಹಾಕಬೇಕು. ಏನು ಹಾಲು ಕೊಡದೇ ಇರಲ್ಲ, ಅವಕ್ಕೇನು ಅಷ್ಟೊಂದು ಬೇಕಿಲ್ಲ. ಅವಕ್ಕೆ ಅವೇನೇನು ಮೇಂಟೆನೆನ್ಸು, ಇವಕ್ಕೆ ಪ್ರೊಡಕ್ಷನ್ ಕೊಡೋಕ್ಕೆ ಜಾಸ್ತಿ ಹಾಕಬೇಕು. ಹಾಗೆ ಜಾಸ್ತಿ ಹಾಲು ಕೊಡೋವು, ಸ್ವಲ್ಪ ಮೀಡಿಯಮಾಗಿ ಕೊಡೋದು, ಆಮೇಲೆ ಕಡಿಮೆ ಕೊಡೋವು, ಆಮೇಲೆ ಹೀಫರ್ಸು, ಚಿಕ್ಕ ಕರುಗಳಿರ್ತವೆ, ಆಮೇಲೆ ಇನ್ನೂ ಚಿಕ್ಕ ಕರುಗಳಿರ್ತವೆ. ಅವಕ್ಕೆಲ್ಲಕ್ಕೂ ನೋಡಿ ಅವೆಲ್ಲ ಬೇರೆ ಬೇರೆ ಕಡೆ ಇರ್ತವೆ. ಅದಕ್ಕೆಲ್ಲ ನೋಡಿ ಹಂಗೆ ಕೊಡೋಂಗಿಲ್ಲ. ಎಲ್ಲನ ತಗೊಂಡು ದೊಡ್ಡದು ಸಣ್ಣದಕ್ಕೆಲ್ಲ ಒಂದೇ ಥರ ಕೊಟ್ಟರೆ ನಾವು ಲಾಸ್ ಆಗ್ಬಿಡ್ತೀವಿ. ಯಾವುದು ಹಾಲು ಕೊಡ್ತಾ ಇದೆಯೋ, ಯಾವುದ್ರಲ್ಲಿ ಉತ್ಪತ್ತಿ ಬರ್ತಾಯಿದೆಯೋ ಅದನ್ನು ತಕ್ಕನಾಗಿ ಕೊಡಬೇಕು ನಾವು. ಇಲ್ಲೇ ಅವ್ರು ಸುಮ್ಮನೆ ತಿಂದು ಸಗಣಿಯಾಗಿ ಹೋಗ್ತಾ ಇರ್ತದೆ.